ಅಮ್ಮ, ನನ್ನ ಜೀವನದ ದೊಡ್ಡ ಗುರಿ ಈ ಕ್ಲಿನಿಕ್ಕು. ಇವತ್ತಿಂದ ನಿನ್ನ ಹೆಸರು ಹೇಳ್ಕೊಂಡು ಶುರು ಮಾಡ್ತಿದ್ದೀನಿ. ಸಾಧ್ಯ ಆದಷ್ಟು ನನ್ನಿಂದ ಎಲ್ರಿಗೂ ಒಳ್ಳೆಯದೇ ಆಗಬೇಕು, ಯಾರಿಗೂ ಕೆಟ್ಟದಾಗಬಾರ್ದು. ಹಾಗೆ ನೋಡ್ಕೋತಾಯಿ. ಪಾರು, ಒಳ್ಳೆ ಕೆಲಸಕ್ಕೆ ಮಹಾಕಾಳವ ಯಾವಾಗಲೂ ಜೊತೆಯಾಗಿರ್ತಾಳೆ. ನಿಮ್ಮ ಕಣ್ಣು ಮುಚ್ಕೊಂಡು ಹೆಜ್ಜೆ ಆಗ್ತಾ ಹೋಗು. ಆ ಮಹಾಕಾಳವ ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸ್ತಾಳೆ. ಆ ತಾಯಿ ಆಶೀರ್ವಾದ ಇಲ್ಲದೇ ಇದ್ರೆ ಯಾವ ಕೆಲಸನೂ ನಡೆಯೋಕ್ಕಿಲ್ಲ. ಹೊತ್ತಾಯ್ತವ, ಜನರೆಲ್ಲ ಸೇರೋರೆ. ನಡಿಯವ್ವ, ಹೋಗೋಣ. ಏ ಅಪ್ಪಯ್ಯ, ಇರು ಸುಮ್ಕೆ. ನಮ್ಮ ಡಾಕ್ಟ್ರ್ ಪಾರುಗೆ ಇನ್ನೂ ಏನೋ ಕೊಡಬೇಕು. ಮೊದಲನೇ ದಿನ ಕ್ಲಿನಿಕ್ನ ಕೆಲಸ ಮಾಡ್ತಿರೋದಲ್ವಾ, ಅವಳಿಗೆ ಕೊಡೋಕ್ಕೇನೋ ತಂದೀವನ್ ನಾನು. ಪಾರು, ಕಣ್ಣು ಮುಚ್ಕೊ, ಕಣ್ಣು ಮುಚ್ಕೊ. ಹಂಗೆ ಇರಬೇಕು, ಬಂದೇ ಇರೋ. ಏನದು? ಹಂಗೇನು ಗೊತ್ತು ಮಾವಯ್ಯ. ನೋಡ, ನನ್ನ ಗಂಡ ಏನೋ ಸರ್ಪ್ರೈಸ್ ಮಾಡ್ತಿದ್ದಾರೆ. ಬಂದ್ಯಾ ಮಾವ? ಮಾವ ಪಾರು, ಇವಾಗ ಕಣ್ ತೆಗಿ. ಟ್ಯಾನ್ ಟ್ಯಾನ್. ತಕ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ಇರು ನೀನಾ ಗಾಬರಿ ಆಗ್ಬೇಡ, ಇರು. ನನ್ನ ಎಂಡ್ರು ಮೊದಲನೇ ಕಿತ್ತ ಇದನ್ನ ಕ್ಲಿನಿಕ್ನಾಗ ಹಾಕೊಡ್ಬೇಕಾದ್ರೆ ಇದನ್ನ ನಾನೇ ಹಾಕ್ಕೊಡ್ತೀನಿ. ತಿರಿಕ. ಬಲ್ಲಿ. ಥ್ಯಾಂಕ್ ಯು ಮಾವ. ಈಗ ಎಲ್ಲಿ ರಿವರ್ಸ್ ಗಿಫ್ಟ್ ಕೊಡು. ಅದು ರಿವರ್ಸ್ ಅಲ್ಲ, ರಿಟರ್ನ್ ಗಿಫ್ಟ್ ಅಂತ ಹೇಳ್ಬೇಕು. ಅದೇ ಮಾವ, ಅದನ್ನ ರೂಮಿಗೆ ಹೋದ್ಮೇಲೆ ಕೊಡ್ತೀನಿ. ಓಕೆ ಸರಿ, ಎಲ್ಲ ಒಳ್ಳೇದಾಗ್ಲಿ, ನಿಂಗೆಲ್ಲ ಒಳ್ಳೇದೇ ಆಯ್ತದೆ. ಥ್ಯಾಂಕ್ ಯು ಸೋ ಮಚ್. ಹೊರಡೋಣ. ಇರವ, ಮೊದಲನೇ ದಿವಸ ನೀನು ವೃತ್ತಿ ಶುರು ಮಾಡ್ತಾ ಇದೆಯಾ. ನಿನ್ನ ಜೀವನ ಸಿಹಿಯಾಗಿರಲಿ ಅಂತ ಈ ಸಕ್ಕರೆ ತಂದೀವ್ನಿ. ತಗೋ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡ್ಲಿಕ್ಕಂದ. ತೊಗೊಳ್ರಿ ನೀವು. ತಗೋ. ಅದು ಖುಷಿಯಲ್ಲಿ ಸಿಹಿ ಕೊಡೋಣ ಅಂತ ಬಂದೆ. ತಪ್ಪಾಯ್ತು ಮಗ. ಪಾರು, ಹೋಗಿ ಬರವ, ಒಳ್ಳೇದಾಗ್ಲಿ. ಹೋಗ್ಬರ್ತೇವೆ. ಲೈನಲ್ಲಿ ನಿಂತ್ಕೊಳ್ಳೋಣ. ನೋಡ್ರಪ್ಪ, ಎಲ್ರೂ ಶಾಂತಿನ ಕಾಪಾಡಬೇಕು. ಯಾರವಳು ಕಾಗದ ಭೂತ ಅಂದ್ರೆ ಏನಿಲ್ಲ, ಶಾಂತಿ ಅಂದ್ರೆ ಸಮಾಧಾನ. ಎಲ್ರಿಗೂ ಸಮಾಧಾನವಾಗಿರಿ ಅಂತ ಹೇಳ್ತೀನಿ ಕಲ್ಲ. ಹಂಗ ನೋಡ್ರಪ್ಪ, ಯಾರು ದುಡ್ಡು ಕಾಸು ಕೊಡ್ಬೇಕು ಅಂತ ತಲೆ ಕೆಡ್ಸ್ಕೊಬಿಡಿ. ನಿಮ್ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಕೊಡಿ. ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ರು ಸಾಲಾಗಿ ಬಂದು ನುಗ್ಲು ಮಾಡಬೇಡಿ. ಅಟ್ಟಯ್ಯ ಹೇಳ್ರಪ್ಪ, ನೀವು ಯಾವ್ಯಾವ ಕಾಲೇಜಿನ ಮೇಟ್ರು? LPK ಕಾಲೇಜ್ ಅಂತೇಳಿ ಒಂದು 100% ರಿಸಲ್ಟ್ ಅಮ್ಮ. ಅಮ್ಮರೇ, ನಮ್ಮದು MPK ಕಾಲೇಜು. ನಿಮ್ಮ ಮನೆಗೂ ತುಂಬ ಹತ್ರ ಮೇಡಮ್. ನಮ್ಮದು ನಂಬರ್ 1 ಫ್ಯಾಕಲ್ಟಿ. ನಮ್ಮ ಕಾಲೇಜಿಗೆ ಸೇರಿಸಿದ್ರೆ ಪಾಠ ನಮ್ಮ ಮನೆಗೆ ಬಂದು ಮಾಡ್ಕೊಡ್ತೀವಿ. ಇವಳು ಓದೋ ಸರಿಗೆ ಪಾಠ ಬೇರೆ ಕೇಳು. ಸವಾಲು ಹಾಕಿದಾಳಲ್ಲ,
ನೋಡೋಣ ಇವಳೇನು ಕಿಸಿತಾಳೆ ಅಂತ. ಹಂಗಿದ್ಮೇಲೆ ಏನೇನು ಸರಿ ಹೋಯ್ತಲ್ಲ, ಅದೇನೋ ಡಿಗ್ರಿ ಪಗ್ರಿ ಅಂತ ಸಿಗ್ತದಲ್ಲ, ಅದು ಎಲ್ಲಿ ಸಿಕ್ಕತ್ತೆ, ಏಟ್ ದುಡ್ಡು, ಬೇಗ ಹೇಳಿ. ಅಮ್ಮವ್ರೆ ನೀವು ಅಂದರೆ ಸಂಜೆ ಒಳಗಡೆ ಡಿಗ್ರಿ ಸರ್ಟಿಫಿಕೇಟ್ ಸಿಗತ್ತೆ. ಒಳ್ಳೇದೇ ಆಯ್ತಲ್ಲ ಬಿಡಿ. ಏ ಸೋಮ, ನಮ್ಮ ಜಮೀನಲ್ಲಿ ಆ ಮೇಟ್ರಿಗೆ ಒಂದು 4 ಎಕರೆ ಜಮೀನು ಬರ್ಕೊಡು. ಸಂಜೆ ಒಳಗಡೆನೆ ಡಿಗ್ರಿ ಮನೆಗೆ ತಂದು ಕೊಡ್ತಾರಂತಲ್ಲ. ಅಯ್ಯೋ ಅಜ್ಜಿ, ವಿದ್ಯೆ ಅಂದರೆ ಸರಸ್ವತಿ ಅಲ್ವಾ, ಅದನ್ನು ಯಾರನ್ನ ಕೊಂಡ್ಕೋತಾರ? ತೆಪ್ಪು ಕಷ್ಟಪಟ್ಟು ಓದಿ ಪಡ್ಕೋಬೇಕು. ಅಣ್ಣ ಇದನ್ನೇ ಹೇಳ್ಕೊಟ್ಟಿರೋದು. ಆದರೆ ನಾನೇ ಓದೋ ಟೈಮ್ನಾಗೆ ಸರಿಯಾಗಿ ಓದಲಿಲ್ಲ. 4 ಎಕರೆ ಜಮೀನು ಸಂಪಾದಿಸೋಕ್ಕೆ ಬೆವರೇ ರಕ್ತ ಹರಿತದೆ. ಅಂಥದ್ರಾಗೆ ಈ ಡಿಗ್ರಿಗೆ 4 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅನ್ನಕ್ಕೆ ವಿದ್ಯೆಗೆ ಇನ್ನೆಷ್ಟು ಬೆಲೆ ಇರಬೇಡ. ನಾನು ಕಷ್ಟಪಟ್ಟು ಓದಿನೇ ಪಡ್ಕೋತೀನಿ. ಕಷ್ಟಪಟ್ಟವ್ರಿಗೆ ಅದ್ರ ಬೆವರಿನ ಬೆಲೆ ಗೊತ್ತಾಗೋದು. ಓದಿ ಪಡ್ಕೋತೀನಿ ಅಂತಿದ್ದಾಳಲ್ಲ ಅತ್ತೆ, ಮಾಡ್ತಾಳೆ ಬಿಡಿ. ನೋಡಿದ್ರ ಮೇಟ್ರೆ, ನನ್ನ ಮೊಮ್ಮಗಳು ಓದೇ ಡಿಗ್ರಿ ಪಡ್ಕತೀನಿ ಅಂತವಳೆ. ಅವಳ ಆಸೆಗೆ ನಾನು ಯಾಕಲ್ಲ ಹಾಕ್ಲಿ ಬಿಡಿ. ಅಂದಂಗೆ ಆ ಡಿಗ್ರಿ ತಗೊಳಕ್ಕೆ ಏನೇನು ಬೇಕು ಹೇಳಿ? ಡಿಗ್ರಿ ಓದೋದಕ್ಕೆ ಬುದ್ಧಿ ಇರಬೇಕು. ನನ್ನ ಹೆಂಡ್ರು ಬುದ್ಧಿ ಐತಲ್ಲ, ಹೆಂಗೈತೆ? ಚಾಕು ಚೂಪಾಗಿತ್ತದಲ್ಲ, ಹಂಗದೆ. ಹಂಗಿದ್ರೆ ಡಿಗ್ರಿ ಒಲಿಯೋದು, ಇಲ್ಲ ಅಂದರೆ ಯಾವ ಪಾಠನೂ ತಲೆಗೆ ಹೋಗಿಲ್ಲ. ಅಣ್ಣ ನಾನು ಡಿಗ್ರಿ ಮಾಡ್ಲಾ? ಮತ್ತು ಒಂದು ಕೆಲಸ ಮಾಡ್ಲಾ, ಅಲ್ಲಿ ಅಡುಗೆ ಮನೆಗೆ ಬೋಗಣಿ ತುಂಬ ಚಿತ್ರಾನ್ನ ತುಂಬಿಟ್ಟವ್ರೆ, ಹೋಗಿ ಮೆಕ್ಕು, ಆಮೇಲೆ ಡಿಗ್ರಿ ಮಾಡುವಂತೆ. ಡಿಗ್ರಿ ಮಾಡೋದಂತೆ. ಡಿಗ್ರಿ ಸದ್ದು ಮೇಟ್ರೆ, ಏನೇನು ಬೇಕು ಹೇಳಿ? ಅಮ್ಮವ್ರೆ, TC ಮಾರ್ಕ್ಸ್ ಕಾರ್ಡ್ ಒಂದು ಕೊಡಿ, ಅಡ್ಮಿಷನ್ ಮಾಡಿಬಿಡ್ತೀವಿ. ರಾಣಿ, ಅದೇನೇನು ಬೇಕು ತಂದ್ಕೊಡವ. ಅದು